ಇನ್ನೊಂದು ಮದುವೆ ಮಾಡುವುದರಿಂದ ಆ ಹುಡುಗಿಯ ಬಾಳು ಹಸನಾಗುತ್ತದೆ ಎಂದರೆ ಯಾಕೆ ಮಾಡಬಾರ್ದು ಎಂದರು. ತನ್ನ ಗಂಡ ಯಾಕಾಗಿ ಈ ವಿಷಯವನ್ನು ತನ್ನ ಬಳಿ ಚರ್ಚೆ ಮಾಡುತ್ತಿದ್ದಾರೆ ಎನ್ನುವ ಸಣ್ಣ ಸುಳಿವು ಕೂಡ ಅವರಿಗೆ ಇರಲಿಲ್ಲ. ಹೆಂಡತಿಯ ಮಾತು ಕೇಳಿ ಸಮಾಧಾನವಾದರೂ ಕೂಡ ತನ್ನ ಮಗನ ವಿಷಯದಲ್ಲಿ ಅವರೆಷ್ಟು ಸೂಕ್ಷ್ಮ ಎಂದು ಬಲ್ಲವರಿಗೆ ಒಳಗೊಳಗೆ ಭಯ ಖಂಡಿತ ಇದ್ದೇ ಇತ್ತು. ಕುಳಿತಲ್ಲಿಂದ ಎದ್ದು ನಿಂತವರು, ವೈದು, ಮುಂದೊಂದು ದಿನ ನಾನು ಏನೇ ಹೇಳಿದ್ರೂ ಇದೇ ಮಾತಿಗೆ ಬದ್ಧವಾಗಿರ್ತೀಯಾ ಎನ್ನುವ ನಂಬಿಕೆ ಇದೆ ನನಗೆ ಎಂದವರು ಅಲ್ಲಿ ನಿಲ್ಲದೆ ಹೊರಟರು. ಅವರ ಮಾತು ಕೇಳಿ ವೈದೇಹಿ ಅವರಿಗೆ ಗೊಂದಲವಾಯಿತು. ಅವರು ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಅರ್ಥವಾಗದೆ, ಅನು, ಏನೋ ನಿಮ್ಮಪ್ಪ ಹೀಗೆ ಹೇಳಿ ಹೋಗ್ತಿದ್ದಾರೆ, ಇದೇ ಮಾತಿಗೆ ಬದ್ಧವಾಗಿರು ಅಂದ್ರೆ ಏನು, ಅವರು ಏನು ಹೇಳುತ್ತಿದ್ದಾರೆ ಎಂದು ಅನುಮಾನದಲ್ಲಿಯೇ ಮಗನನ್ನು ಕೇಳಿದರು. ಅವನು ತಾನೇ ತಾಯಿಗೆ ಏನು ಹೇಳಲು ಸಾಧ್ಯ? ನನಗೆ ಗೊತ್ತಿಲ್ಲ ಅಮ್ಮ, ಒಂದೇ ಮಾತಿನಲ್ಲಿ ಮುಗಿಸಿದನು. ವೈದೇಹಿ ಅವರಿಗೆ ಗಂಡನ ಮಾತಿನಿಂದ ಯೋಚನೆ ಆದರೂ ಕೂಡ ಅದರ ಬಗ್ಗೆ ಹೆಚ್ಚು ಯೋಚಿಸದೆ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟಿದ್ದರು. ಸಾಕ್ಷಿ ಎಂದಿನಂತೆ ತನ್ನ ಕೆಲಸಕ್ಕೆ ಬಂದಿದ್ದಳು. ಆದರೂ ಅವಳಿಗೆ ನಿನ್ನೆ ನಡೆದ ಘಟನೆಯಿಂದ ಅವಳ ಮನದಲ್ಲಿ ಬೇಸರವಂತೂ ಖಂಡಿತ ಇದ್ದೇ ಇದೆ. ಅನುರಾಗ್ ಕೂಡ ಆಗಲೇ ಬಂದು ತನ್ನ ಕೆಲಸ ಮಾಡುತ್ತಿದ್ದನು. ಕೆಲವರು ಬಂದು ತಮ್ಮ ತಮ್ಮ ಕೆಲಸ ಮಾಡುತ್ತಿದ್ದರೆ ಇನ್ನು ಕೆಲವರು ಬರುವವರಿದ್ದರು. ಸಾಕ್ಷಿ ತನ್ನ ಕುರ್ಚಿಯಲ್ಲಿ ಕುಳಿತವಳು ಅನುರಾಗ್ ಕಡೆಗೊಮ್ಮೆ ನೋಡಿ ತನ್ನ ಪಾಡಿಗೆ ತಾನು ಕೆಲಸ ಮುಂದುವರಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಯನ, ಸಾಕ್ಷಿ, ಗುಡ್ ನ್ಯೂಸ್ ಕಣೆ ಎಂದಳು. ಅವಳ ಮುಖದಲ್ಲಿದ್ದ ಖುಷಿಯನ್ನು ಗುರುತಿಸಿದವಳು, ಏನು ಗುಡ್ ನ್ಯೂಸ್ ಎಂದಳು. ನಿನ್ನೆ ಅಪ್ಪ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ನನಗೂ ನಿನ್ನೆ ಅಪ್ಪ ಕಾಲ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಆ ಹುಡುಗನ ಮನೆಯವರು ನಿಶ್ಚಿತಾರ್ಥ ಏನು ಬೇಡ, ನೇರವಾಗಿ ಮದುವೆ ಮಾಡಿಕೊಡಿ ಎಂದರಂತೆ. ನಾನು ಇಷ್ಟು ಬೇಗ ಯಾಕೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಮದುವೆಯಾಗಬೇಕು ಎಂದುಕೊಂಡಿದ್ದೆ. ಆದ್ರೆ ಹೀಗಾಗಿದೆ. ಆಮೇಲೆ ರಾತ್ರಿ ಹುಡುಗನ ಜೊತೆ ಮಾತಾಡಿದೆ. ಅವರ ಅಮ್ಮ ಬೇಗ ಮದುವೆ ಆಗ್ಬೇಕು ಎಂದು ಹಠ ಹಿಡಿದರಂತೆ. ಅದಕ್ಕೆ ನಾನು ಸುಮ್ಮನಾದೆ ಎಂದಳು. ಒಳ್ಳೆಯದಾಯ್ತು ಬಿಡು ನಯನ, ಮದುವೆ ಫಿಕ್ಸ್ ಆದ್ಮೇಲೆ ಮದುವೆ ಆಗಲೇಬೇಕಲ್ಲ, ನೇರವಾಗಿ ಮದುವೆ ಡೇಟ್ ಫಿಕ್ಸ್ ಮಾಡಿರುವುದೇ ಒಳ್ಳೆಯದು. ನಿಮ್ಮ ಅಪ್ಪನಿಗೂ ಎಂಗೇಜ್ಮೆಂಟ್ದು ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಎಂದಳು. ಹೌದು ಕಣೆ, ಅದಕ್ಕೆ ನಾನು ಸುಮ್ಮನಾದೆ ಎಂದವಳು. ಸಾಕ್ಷಿ, ತುಂಬಾ ದಿನದಿಂದ ನಿನ್ನ ಒಂದು ಮಾತು ಕೇಳ್ಬೇಕು ಎಂದುಕೊಂಡೆ. ನಿನ್ನ ಅಪ್ಪ ಅಮ್ಮ ನಿನಗೆ ಮದುವೆಯಾಗು ಎಂದು ಫೋರ್ಸ್ ಮಾಡುವುದಿಲ್ಲವಾ ಎಂದಳು ನೇರವಾಗಿ. ನಯನಾಳ ಆ ದಿಢೀರ್ ಪ್ರಶ್ನೆಗೆ ತಬ್ಬಿಬ್ಬುಗೊಂಡಳು. ನಿನ್ನೆ ನಡೆದ ಘಟನೆಯಿಂದ ನಯನಾಳ ಮೇಲೆ ಅಪಾರ ಗೌರವ ಹೆಚ್ಚಾಯಿತು. ಎಲ್ಲರೂ ತನ್ನನ್ನು ಅನುಮಾನದಲ್ಲಿ ನೋಡಿದರೆ ನಯನ ಅವಳ ಮೇಲೆ ಇಟ್ಟಿದ್ದ ನಂಬಿಕೆಗೆ ಈಗ ಅವಳಿಗೆ ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ. ತಲೆ ತಗ್ಗಿಸಿದವಳು, ನನಗೆ ಅಪ್ಪ ಅಮ್ಮ ಇಲ್ಲ ಎಂದಳು. ಸಾಕ್ಷಿ, ಏನು ಹೇಳ್ತಿದೀಯಾ? ನಿನಗೆ ಅಪ್ಪ ಅಮ್ಮ ಇಲ್ವಾ? ಯಾವಾಗಿನಿಂದ ಎಂದಳು ಅದೇ ಆಶ್ಚರ್ಯದಲ್ಲಿ. ನಾನು ಚಿಕ್ಕವಳಿರುವಾಗಲೇ ಹೋಗ್ಬಿಟ್ರು ನಯನ. ನನಗೆ ಈಗ ನನ್ನ ಅಣ್ಣನೇ ಎಲ್ಲ ಎಂದವಳ ಕಣ್ಣು ತುಂಬಿ ಬಂದವು. ಸಾರಿ ಕಣೆ, ನನಗೆ ಗೊತ್ತಿರಲಿಲ್ಲ, ನೆನಪು ಮಾಡಿ ನಿನಗೆ ನೋವು ನೀಡಿದೆ ಎಂದಳು ಬೇಸರದಲ್ಲಿ. ಪರವಾಗಿಲ್ಲ ಬಿಡು ಎಂದಳು ಸಾಕ್ಷಿ. ಅಣ್ಣ ಇದ್ದಾರೆ ಅಂದಲ್ಲ, ಅವರು ನಿನ್ನ ಮದುವೆಯ ಬಗ್ಗೆ ಯೋಚಿಸುವುದಿಲ್ಲವಾ? ಅವರು ಬಂದು ನಿನ್ನ ಬಳಿ ಮದುವೆಯ ಬಗ್ಗೆ ಮಾತನಾಡುವುದಿಲ್ಲವಾ ಎಂದಳು. ಅಪ್ಪ ಅಮ್ಮ ಇಲ್ಲ ಎಂದ ಮೇಲೆ ಸಾಕ್ಷಿಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಎನ್ನುವ ಕುತೂಹಲ ಹೆಚ್ಚಾಯಿತು ಅವಳಲ್ಲಿ. ನಯನ ಮಾತಿಗೆ ವಿಷಾದದಿ ನಕ್ಕಳು ಅಷ್ಟೇ ಸಾಕ್ಷಿ. ಏನೋ ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳಿದೆ. ನಿನಗೆ ಹೇಳಲು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು ಸಾಕ್ಷಿ ಎಂದು ಬೇಸರದಲ್ಲಿ ಹೇಳಿದಳು. ಅವಳ ಬೇಸರದ ಮುಖವನ್ನು ನೋಡಿದ ಸಾಕ್ಷಿ, ಹೇಳಬಾರದು ಅಂತ ಏನೂ ಇಲ್ಲ ನಯನ, ಇಷ್ಟು ದಿನ ಹೇಳ್ಬೇಕು ಅಂತ ಅನಿಸಲಿಲ್ಲ. ಇವತ್ತು ನೀನಾಗಿಯೇ ಕೇಳ್ತಿದ್ದೀಯ. ಇನ್ನೂ ಕೂಡ ವಿಷಯ ಮುಚ್ಚಿಟ್ಟರೆ ನೀನು ನಿನ್ನೆ ನನ್ನ ಮೇಲೆ ಇಟ್ಟ ನಂಬಿಕೆಗೆ ನಾನು ಅರ್ಹಳಾಗುವುದಿಲ್ಲ. ಬಾ ನನ್ನ ಜೊತೆ ಎಂದು ಅವಳನ್ನು ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದಳು. ನಾನು ಮದುವೆ ಬಗ್ಗೆ ಕೇಳಿದರೆ ಸಾಕ್ಷಿ ಯಾಕೆ ಹೊರಗೆ ಕರೆದುಕೊಂಡು ಬರುತ್ತಿದ್ದಾಳೆ ಎಂದು ತಿಳಿಯದೆ ಯೋಚಿಸುತ್ತಾ ಸುಮ್ಮನೆ ಸಾಕ್ಷಿಯ ಹಿಂದೆ ನಡೆದಳು ನಯನ. ಕಚೇರಿಯ ಮುಂಭಾಗದಲ್ಲಿ ಇದ್ದ ಮರದ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಕಲ್ಲು ಬೆಂಚಿನ ಮೇಲೆ ಕುಳಿತುಕೋ ಎಂದು ನಯನಾಳನ್ನು ಕೂರಿಸಿ ತಾನು ಅವಳ ಪಕ್ಕ ಕುಳಿತಳು. ಸಾಕ್ಷಿ, ನಾನು ಮದುವೆ ಬಗ್ಗೆ ಕೇಳಿದರೆ ನೀನ್ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ? ಅಲ್ಲಿಯೇ ಹೇಳಬಹುದಿತ್ತಲ್ಲವಾ ಎಂದಳು. ಅಲ್ಲಿ ಹೇಳುವ ವಿಷಯ ಅಲ್ಲ ನಯನ, ನನ್ನ ಜೀವನದ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ. ನೀನು ನನ್ನ ಮದುವೆಯ ಬಗ್ಗೆ ಕೇಳುತ್ತಿದ್ದೀಯ. ನನಗೆ ಈಗಾಗಲೇ ಮದುವೆಯಾಗಿದೆ ಎಂದಳು. ಸಾಕ್ಷಿಯ ಮಾತು ಕೇಳಿ ಆಘಾತವಾಯಿತು ನಯನಾಳಿಗೆ. ಅವಳ ಮಾತನ್ನು ನಂಬಲಾಗದೆ, ವಾಟ್ ಆರ್ ಯು ಟಾಕಿಂಗ್ ಸಾಕ್ಷಿ ಎಂದು ಎದ್ದು ನಿಂತಳು. ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಕಾಲಲ್ಲಿ ಕಾಲುಂಗರ ಇಲ್ಲ. ಹೇಗೆ ತಾನೇ ಮದುವೆಯಾಗಿದೆ ಎಂದರೆ ನಂಬುತ್ತಾಳೆ ಅವಳು? ಅದೇ ನಿಜ ನಯನ, ನನಗೆ ಮದುವೆಯಾಗಿ 2 ವರ್ಷ ಆಯ್ತು.
ಆದ್ರೆ ನನ್ನ ಗಂಡ ಆಕ್ಸಿಡೆಂಟ್ ನಲ್ಲಿ ಹೋದ್ರು. ಅವರು ಹೋದ ಮೇಲೆ ನಾನು ಇಲ್ಲಿಗೆ ಕೆಲಸಕ್ಕೆ ಸೇರಿದ್ದು ಎಂದಳು. ಸಾಕ್ಷಿ ಹೇಳಿದ ಮಾತು ಕೇಳಿ ನಯನಾಳ ಕಣ್ಣು ತುಂಬಿದವು. ಸಾಕ್ಷಿ, ನಿಜವಾಗಿಯೂ ನೀನು ಹೇಳುತ್ತಿರುವುದು ನನ್ನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ವಿಧವೆ ಎಂದರೆ ನಾನು ಹೇಗೆ ನಂಬಲಿ ಹೇಳು? ಇದೆಲ್ಲ ಸುಳ್ಳು ಎಂದು ಹೇಳು ಸಾಕ್ಷಿ. ನೀನು ಈಗಷ್ಟೇ ಕಾಲೇಜು ಮುಗಿಸಿ ಕೆಲಸಕ್ಕೆ ಬಂದಿದ್ದೀಯಾ ಎಂದು ಹೇಳು ಎಂದು ಅದೇ ನೋವಿನಿಂದ ಹೇಳಿದಳು. ನಾನು ಸುಳ್ಳು ಹೇಳಿದಾಕ್ಷಣ ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ ನಯನ. ನಾನು ನೋಡೋಕೆ ಕಾಲೇಜು ಹುಡುಗಿ ಹಾಗೆ ಇದ್ದೀನಿ ಎಂದಾಕ್ಷಣ ನಾನು ವಿಧವೆ ಎನ್ನುವುದು ಸುಳ್ಳಲ್ಲ. ನನ್ನ ಜಾತಕ ಸರಿಯಿಲ್ಲ ನಯನ. ನಮ್ಮ ಸಂಬಂಧಿಕರೆಲ್ಲರೂ ನಾನೇ ನನ್ನ ತಾಯಿಯನ್ನು ತಿಂದುಕೊಂಡೆ ಎಂದು ಹಂಗಿಸಿದರು. ನಾನು ಮದುವೆಯಾದ ಮನೆಯಲ್ಲಿ ನನ್ನ ಕಾಲುಗುಣದಿಂದಲೇ ನನ್ನ ಗಂಡ ಸತ್ತು ಹೋದ ಎಂದು ನಿಂದನೆ ಮಾಡಿದ್ರು. ಆದ್ರೆ ಯಾರು ಏನೇ ಹೇಳಿದ್ರು ನನ್ನ ಅಣ್ಣನಿಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಅದಕ್ಕೆ ನನ್ನ ಕೊರಳಲ್ಲಿ ಮಾಂಗಲ್ಯ, ಕಾಲಿನಲ್ಲಿ ಕಾಲುಂಗುರ ಎಲ್ಲವನ್ನು ತೆಗೆಸಿ ನಾನು ನೆಮ್ಮದಿಯಾಗಿ ಇರ್ಬೇಕು ಎಂದು ಈ ರೀತಿ ಕೆಲಸಕ್ಕೆ ಕಳುಹಿಸುತ್ತಿದ್ದಾನೆ ಎಂದಳು. ಅಪ್ಪ ಅಮ್ಮ ಕೂಡ ಇಲ್ಲ. ನಿನ್ನ ಅಣ್ಣನಾದ್ರೂ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರಲ್ಲ, ಅದೇ ಸಮಾಧಾನ ಸಾಕ್ಷಿ ಎಂದಳು. ಆದ್ರೆ ನಾನು ಆ ಮನೆಯಲ್ಲಿರುವುದು ನನ್ನ ಅತ್ತಿಗೆಗೆ ಇಷ್ಟ ಇಲ್ಲ ನಯನ. ಹೆಣ್ಣು ಕೆಟ್ಟು ತವರು ಸೇರಬಾರದು ಎಂದು ಇದಕ್ಕೆ ಹೇಳುತ್ತಾರೆ ಅನ್ಸುತ್ತೆ. ನಾನು ಕೂಡ ಬೇರೆ ಕಡೆ ಇರೋಣ ಅಂದ್ರೆ ನನ್ನ ಅಣ್ಣನ ಪ್ರೀತಿ ನನ್ನನ್ನು ಕಟ್ಟಾಕಿದೆ, ಬೇರೆ ಕಡೆ ಹೋಗದ ಹಾಗೆ ತಡೆದಿದೆ. ಅಷ್ಟೇ ಅಲ್ಲದೆ ಈಗ ನನಗೆ ಮದುವೆ ಮಾಡ್ಬೇಕು ಎಂದು ಪ್ರಯತ್ನ ಕೂಡ ಮಾಡುತ್ತಿದ್ದಾನೆ ಎಂದಳು. ಸಾಕ್ಷಿಗೆ ಮರು ಮದುವೆ ಮಾಡಲು ಪ್ರಯತ್ನ ಮಾಡುತ್ತಿರುವುದನ್ನು ಕೇಳಿ ಖುಷಿಯಾದ ನಯನ, ಒಳ್ಳೆಯದು ಸಾಕ್ಷಿ, ನಿನ್ನ ಜೀವನಕ್ಕೂ ಒಂದು ಆಧಾರ ಆಗುತ್ತೆ, ಆದಷ್ಟು ಬೇಗ ಮದುವೆಯಾಗು ಎಂದಳು. ಆ ನಂತರ ಸಾಕ್ಷಿ ಅನುರಾಗ್ ಬಂದು ಅವಳನ್ನು ಮದುವೆಯಾಗುತ್ತೇನೆ ಎಂದದ್ದು ಈಗ ತನ್ನ ಅಣ್ಣ ನೋಡಿರುವ ಹುಡುಗ ಎಲ್ಲವನ್ನು ವಿವರಿಸಿ ಹೇಳಿದಳು. ಸಾಕ್ಷಿ, ಇಷ್ಟರವರೆಗೂ ನಿಜವಾಗಿಯೂ ನಿನ್ನ ಮೇಲೆ ಮರುಕ ಹುಟ್ಟಿತು. ಆದರೀಗ ನಿನ್ನ ಕೊನೆಯಲ್ಲಿ ಹೇಳಿದ ಮಾತನ್ನು ಕೇಳಿ ಕೋಪ ಬರುತ್ತಿದೆ. ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಕಾಲಿನಿಂದ ಒದೆಯುತ್ತಿದ್ದೀಯಾ? ನಿನ್ನ ಬಗ್ಗೆ ಪೂರ್ತಿ ತಿಳಿದು ಅನುರಾಗ್ ಸರ್ ಮದುವೆಯಾಗುತ್ತೇನೆ ಎಂದು ಹೇಳುತ್ತಿದ್ದರು. ನೀನ್ ಯಾಕೆ ಅವರ ಪ್ರೀತಿಯನ್ನು ನಿರಾಕರಿಸಿ ಯಾರೋ ಬೇರೆ ಕಣ್ಣಿಲ್ಲದವರನ್ನು ಮದುವೆಯಾಗಲು ಹೊರಟಿದ್ದೀಯಾ? ಇದು ನಿನಗೆ ಸರಿ ಅನಿಸುತ್ತಾ ಸಾಕ್ಷಿ ಎಂದು ಒಂದೇ ಸಮ ಬೈದಳು. ನಾನು ಮಾಡಿದ್ದೆ ಸರಿ ನಯನ, ನೀನೇ ಯೋಚನೆ ಮಾಡು. ಒಬ್ಬ ವಿಧವೆ ಅವರನ್ನು ಮದುವೆಯಾಗುವುದು ಎಷ್ಟು ಸರಿ? ನಾನು ಅವರಿಗೆ ಸರಿಯಾದ ವ್ಯಕ್ತಿ ಅಲ್ಲ. ಸಾಕ್ಷಿಯ ಮಾತು ಕೇಳಿ ನಯನಾಗೆ ಕೋಪ ಹೆಚ್ಚಿತು. ಮಾತಾಡ್ಬೇಡ ಸಾಕ್ಷಿ, ನೀನು ಅವರಿಗೆ ಸರಿಯಾದ ಜೋಡಿ ಅಲ್ಲ ಎಂದು ಯೋಚಿಸುತ್ತೀಯ? ಅವರೇ ನಿನ್ನನ್ನು ಒಪ್ಪಿ ಪ್ರೀತಿಸುತ್ತಿದ್ದಾರೆ ಎಂದ ಮೇಲೆ ನೀನ್ ಯಾಕೆ ಅವರ ಪ್ರೀತಿಯನ್ನು ನಿರಾಕರಿಸುತ್ತಿದ್ದೀಯಾ? ಅಂತಹ ವ್ಯಕ್ತಿ ನಿನ್ನ ಬಳಿ ಬಂದು ಪ್ರಪೋಸ್ ಮಾಡಿದ್ದಾರೆ ಎಂದರೆ ಅದು ನಿನ್ನ ಲಕ್ ಎಂದು ತಿಳಿದುಕೋ. ಹಠ ಮಾಡದೆ ಅವರ ಪ್ರೀತಿಯನ್ನು ಒಪ್ಪು ಸಾಕ್ಷಿ ಎಂದಳು. ನಯನಾಳ ಮಾತಿಗೆ ಮತ್ತೆ ನಕ್ಕವಳು, ನೀನಲ್ಲ, ಯಾರು ಏನೇ ಹೇಳಿದ್ರು ಅಷ್ಟೇ, ನನ್ನ ನಿರ್ಧಾರ ಬದಲಾಗುವುದಿಲ್ಲ. ನಾಳೆ ಅಣ್ಣ ನೋಡಿರುವ ಹುಡುಗನ ಕಡೆಯವರು ನೋಡಲು ಬರ್ತಿದ್ದಾರೆ. ಅಣ್ಣ ಆಸೆ ಪಟ್ಟ ಹಾಗೆ ಅವರನ್ನು ಮದುವೆಯಾಗಿ ನನ್ನ ಅತ್ತಿಗೆ ಆಸೆ ಪಟ್ಟ ಹಾಗೆ ಆ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲಿ ಕೆಲಸಕ್ಕೆ ಸೇರಿ ಇಷ್ಟು ತಿಂಗಳುಗಳಾದರೂ ಕೂಡ ಯಾರಲ್ಲಿಯೂ ನನ್ನ ಪರ್ಸನಲ್ ಬಗ್ಗೆ ಹೇಳಿಕೊಂಡಿರಲಿಲ್ಲ. ಅನುರಾಗ್ ಸರ್ ಅವರಿಗೆ ನನ್ನಿಂದ ದೂರವಾಗಲಿ ಎನ್ನುವ ಕಾರಣಕ್ಕೆ ಅವರಿಗೆ ಸತ್ಯ ಹೇಳಿದೆ. ಇವತ್ತು ನೀನು ನನ್ನ ಸ್ನೇಹಿತೆ ಎನ್ನುವ ಕಾರಣಕ್ಕೆ ನಿನಗೆ ಸತ್ಯ ಹೇಳಿದೆ ಅಷ್ಟೇ. ಒಳಗೆ ಹೋಗೋಣ ಬಾ ಎಂದವಳು ಅಲ್ಲಿ ನಿಲ್ಲದೆ ತಾನೇ ಮುಂದಾಗಿ ಒಳ ಹೋದಳು. ನಯನ ಮಾತ್ರ ಯೋಚಿಸುತ್ತಾ ಅದೇ ಕಲ್ಲು ಬೆಂಚಿನ ಮೇಲೆ ಕುಳಿತಳು. ಇಲ್ಲ ಸಾಕ್ಷಿ, ನೀನು ನಿನ್ನ ಲೈಫ್ ಅನ್ನು ತೆಗೆದುಕೊಂಡಿರುವಷ್ಟು ಸುಲಭವಾಗಿ ನನ್ನಿಂದ ಯೋಚಿಸಲು ಕೂಡ ಆಗ್ತಿಲ್ಲ. ಅನುರಾಗ್ ಸರ್ನ ಮದುವೆಯಾದ್ರೆ ನಿನಗೊಂದು ಬ್ಯೂಟಿಫುಲ್ ಲೈಫ್ ಸಿಗುತ್ತೆ. ನೀನು ಅವರಿಂದ ದೂರ ಹೋಗಲು ಪ್ರಯತ್ನ ಪಡುತ್ತಿದ್ದರೂ ಕೂಡ ಅವರು ನೀನೇ ಬೇಕು ಎಂದು ಹಠ ಮಾಡುತ್ತಿದ್ದಾರೆ ಎಂದರೆ ಅವರ ಪ್ರೀತಿ ಎಂತದ್ದು ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು. ಏನಂದೆ? ನಾಳೆ ಹುಡುಗನ ಕಡೆಯವರು ಬರ್ತಾರೆ ಅಂದೆ ಅಲ್ವಾ? ಓ ಗಾಡ್, ಅವರು ಬಂದ್ರೆ ಮಾತುಕತೆ ಆಗಿ ಹೋಗುತ್ತೆ. ಹಾಗೆ ಆಗ್ಬಾರದು, ನಾನೇ ಇದಕ್ಕೆ ಏನಾದ್ರೂ ಮಾಡ್ಬೇಕು ಎಂದು ಹೇಳಿಕೊಂಡು ತಲೆಯ ಮೇಲೆ ಕೈ ಹೊತ್ತು ಯೋಚಿಸಲು ಶುರು ಮಾಡಿದಳು ನಯನ. ಮುಂದುವರಿಯುವುದು. ಧನ್ಯವಾದಗಳು.